ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಹಣ ಪಡೆಯಲು ಹೊಸ ನಿಯಮ, ಅಂಗನವಾಡಿ ಸಿಬ್ಬಂದಿಯಿಂದ ನೆರವು ಮತ್ತು ರಾಜ್ಯದ ರೈತರಿಗೆ ಇಲಾಖೆಯಿಂದ ಯಾವ ಪ್ರಮುಖ ಯೋಜನೆಗಳು ಜಾರಿಗೆ ಬರಲಿದೆ ಮತ್ತು ಸಬ್ಸಿಡಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೂಡ ಬಂದಿದೆ. ಹಾಗೆ ರಾಜ್ಯದ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್, ಗ್ರಾಮ ಪಂಚಾಯಿತಿಗಳಲ್ಲಿಯೇ ನಿವಾಸ ಪ್ರಮಾಣ ಪತ್ರವನ್ನು ವಿತರಣೆ ಹಾಗೂ ಸರ್ಕಾರದ ಮಹತ್ವದ ಆದೇಶ ಮತ್ತು ನಿಮ್ಮ ಮನೆಗೆ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಯಾವ ಯೋಜನೆ ಒಳ್ಳೆಯದಾಗಿದೆ ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಅದರ ಬಗ್ಗೆ ಮಾಹಿತಿ ಬಂದಿದೆ. ಅದಲ್ಲದೆ ರಾಜ್ಯದಲ್ಲಿ ಆಸ್ತಿ ಮಾಲೀಕರೇ ಗಮನಿಸಿ, ಪಿ ಖಾತೆ ಮತ್ತು ಎ ಖಾತೆ ಮಾಡಲು ಎಷ್ಟು ಶುಲ್ಕವನ್ನು ಕಟ್ಟಬೇಕು ಎಂಬ ಮಾಹಿತಿ ಬಂದಿದೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರ, ಒಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅನರ್ಹ ಫಲಾನುಭವಿಗಳಿಗೆ ಹಣ ಸಂದಾಯವಾಗಿದ್ದು ಪತ್ತೆ ಆಗುತ್ತಿದ್ದಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಈಗಾಗಲೇ ತಿಳಿಸಿದ್ದಾರೆ. ಮತ್ತು ಇದರ ಬೆನ್ನಲ್ಲೇ ಸಂಬಂಧಿಸಿದಂತ ಅಧಿಕಾರಿಗಳು ಅಗತ್ಯ ತಯಾರಿಯನ್ನು ನಡೆಸಿದ್ದು ಸರ್ಕಾರ ಯೋಜನೆ ಫಲಾನುಭವಿಗಳಾಗಲು ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಅದಲ್ಲದೆ ಕೆಲಸಗಳು ಅಂತಿಮ ಹಂತದಲ್ಲಿದ್ದು ಇನ್ನು 2-3 ದಿನಗಳಲ್ಲಿ ಮಾರ್ಗಸೂಚಿಗಳು ಪ್ರಕಟಿಸುವಂತ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಹಣ ಮನೆಯೊಬ್ಬ ಗೃಹಿಣಿ ಅಥವಾ ಯಜಮಾನಿನಿಗೆ ಮಾಸಿಕ 2,000 ರೂಪಾಯಿ ನೀಡುವ ಯೋಜನೆ ಆಗಿದೆ. ಕಳೆದ 3 ವರ್ಷಗಳಿಂದ ಮಹಿಳೆಯರಿಗೆ ಹಣ ಪಾವತಿಸಲಾಗುತ್ತಿದೆ. ಆದರೆ ಶ್ರೀಮಂತರು, ಆದಾಯ ತೆರಿಗೆ ಇಲಾಖೆ ರಿಟರ್ನ್ಸ್ ಮಾಡುವಂತವರು, ಪಾವತಿದಾರರು ಮೃತಪಟ್ಟವರಿಗೂ ಕೂಡ ಹಣ ಪಾವತಿ ಆಗುತ್ತಿತ್ತು. ಇದರಿಂದ ಕೋಟ್ಯಾಂತರ ರೂಪಾಯಿ ಕೂಡ ಹಣವು ಅರ್ಹತೆ ಇಲ್ಲದವರಿಗೆ ಕೂಡ ಪಡೆಯುತ್ತಿದ್ದರು. ಇದಕ್ಕೆ ಬ್ರೇಕ್ ಹಾಕುವ ಉದ್ದೇಶದಿಂದ ನಿಯಮ ಬಿಗಿಗೊಳಿಸಿ ಒಂದಿಷ್ಟು ಅನರ್ಹರನ್ನು ಪತ್ತೆ ಮಾಡಲಾಗಿತ್ತು. ಇದೀಗ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ ಬೆನ್ನಲ್ಲೇ ಅರ್ಹ ಅನಕ್ಷರಸ್ಥರಿಗೂ ಕೂಡ ಅರ್ಜಿ ಸಲ್ಲಿಸಲು ಅನುಕೂಲವಾಗುವಂತೆ ಅಂಗನವಾಡಿ ಸಿಬ್ಬಂದಿಗಳನ್ನು ಬಳಸಿಕೊಳ್ಳಲು ಸರ್ಕಾರವು ಮುಂದಾಗಿದೆ. ಹಾಗಾದ್ರೆ ಕೆಲವರು ಅರ್ಜಿ ಸಲ್ಲಿಸಲು ಬಂದಿದ್ದವರಿಗೆ ಅವರ ಯೋಜನೆಯಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಗೆ ಮೊದಲ ಬಾರಿಗೆ ಅಂಗನವಾಡಿ ಸಿಬ್ಬಂದಿ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ಅವರ ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಆ್ಯಪ್ ಇನ್ಸ್ಟಾಲ್ ಮಾಡಿ ಆ್ಯಪ್ ಮೂಲಕ ಅರ್ಜಿ ಸಲ್ಲಿಸಲು ತಿಳಿಸಿದೆ. ಇದರಿಂದಾಗಿ ಅರ್ಹ ದಾಖಲೆಗಳನ್ನು ಕೂಡ ಮೂಲಕ ಗೃಹಿಣಿಯರು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೇವಾ ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ರಾಜ್ಯದಲ್ಲಿ ಬ್ಯಾಂಕ್ ಖಾತೆ ಹೊಂದಿದಂತಹ ಎಪಿಎಲ್ ಅಥವಾ ಬಿಪಿಎಲ್ ಕಾರ್ಡ್ ಹೊಂದಿದಂತವರು ಬಡವರು ಈ ಯೋಜನೆಗೆ ಅರ್ಹರು ಆಗಿರುತ್ತಾರೆ. ಸರ್ಕಾರ ಅಧಿಸೂಚನೆ ಹೊರಡಿಸಿದಂತೆ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಮತ್ತು ಆದಾಯ ತೆರಿಗೆ ಐಟಿ ರಿಟರ್ನ್ಸ್ ಯಾರು ಪಾವತಿ ಮಾಡುತ್ತಿಲ್ಲವೋ ಅಂತವರು ರಾಜ್ಯ ನಿವಾಸಿಗಳಾಗಿದ್ದರೆ ಮಾಸಿಕ 2,000 ರೂಪಾಯಿ ಪಾವತಿಸಲು ಸರ್ಕಾರ ಮುಂದಾಗುತ್ತದೆ. ಈ ಬಾರಿ ಅರ್ಜಿ ಸಲ್ಲಿಕೆ ವೇಳೆ ಫಲಾನುಭವಿಗಳು ಮಹಿಳೆಯರು ಮುಖ ದೃಢೀಕರಣ ಮತ್ತು ಬಯೋಮೆಟ್ರಿಕ್ ಮೂಲಕವೂ ಕೂಡ ಅರ್ಹ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಕೆ ಮಾಡುತ್ತದೆ. ಈ ಮೂಲಕ ಮೃತರಿಗೆ ಅಥವಾ ಅನರ್ಹರ ಖಾತೆಗೆ ಹಣ ಹೋಗುವುದನ್ನು ತಡೆಯಲು ಸರ್ಕಾರ ಮಹತ್ವದ ಪ್ಲಾನ್ ಒಂದನ್ನು ಮಾಡಿಕೊಂಡಿದೆ. ಹಾಗಾದರೆ ಯಾವ್ಯಾವ ದಾಖಲೆಗಳನ್ನು ನಾವು ಇಟ್ಟುಕೊಳ್ಳಬೇಕೆಂದು ತಿಳಿದುಕೊಳ್ಳೋಣ. ಮಹಿಳೆಯರು ಫಲಾನುಭವಿಗಳು ಆಧಾರ್ ಕಾರ್ಡ್ ಅನ್ನು ಪಡೆದಿರಬೇಕು ಮತ್ತು ಪತಿಯ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸಂಖ್ಯೆ ಮತ್ತು ರೇಷನ್ ಕಾರ್ಡ್, ಸ್ವಯಂ ಘೋಷಣಾ ಪತ್ರ. ವಿಧವೆ ಮಹಿಳೆಯರಾಗಿದ್ದರೆ ಪತಿಯ ಮರಣ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ. ಮತ್ತು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಯೋಜನೆ ಜಾರಿಗೆ ಬಂದ ನಂತರವೂ ಕೂಡ ಸುಮಾರು 10 ಲಕ್ಷ ಮಹಿಳೆಯರಿಗೆ ಆಗಾಗ ಬ್ಯಾಂಕ್ ಖಾತೆಗಳನ್ನು ಬದಲಾಯಿಸುತ್ತಿದ್ದಾರೆ. ಆದರೆ 23,000 ಮಹಿಳೆಯರಿಗೆ ಬ್ಯಾಂಕ್ ಖಾತೆ ಇಲ್ಲದಿದ್ದರೂ ಕೂಡ ಸುಮಾರು 46 ಕೋಟಿ ಪಾವತಿಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ರಾಜ್ಯದ ಬೊಕ್ಕಸಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದೆ. ಇಂತಹ ಎಲ್ಲ ಪ್ರಮಾದಗಳನ್ನು ಮುಂದೆ ಆಗದಂತೆ ತಡೆಯಲು ಸರ್ಕಾರವು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಕೊನೆಯ ಹಂತದ ತಯಾರಿಯಲ್ಲಿದ್ದು ಇದೇ ವಾರಾಂತ್ಯಕ್ಕೆ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರೈತರಿಗೆ ಒಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯದ ರೈತರ ಆದಾಯವನ್ನು ಹೆಚ್ಚಿಸಲು, ಕೃಷಿ ವೆಚ್ಚವನ್ನು ತಗ್ಗಿಸಲು ಮತ್ತು ಕೃಷಿ ಕ್ಷೇತ್ರವನ್ನು ಸ್ಥಿರಗೊಳಿಸಲು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಪ್ರಮುಖವಾದಂಥ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದೆ. ಬೀಜ ಪೂರೈಕೆಯಿಂದ ಹಿಡಿದು ಆಹಾರ ಸಂರಕ್ಷಣೆಯವರೆಗೂ ರೈತರು ಭರ್ಪೂರ್ ಸಹಾಯಧನವನ್ನು ಮತ್ತು ತಾಂತ್ರಿಕ ನೆರವನ್ನು ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಅಂಶಗಳು ಯಾವುವು, ಪ್ರಮುಖ ವಿವರಗಳು ಯಾವುದು ಕೂಡ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಿತ್ತನೆ ಬೀಜ ಮತ್ತು ಸಸ್ಯ ಸಂರಕ್ಷಣೆ ಸೌಲಭ್ಯ. ಹಾಗಾದ್ರೆ ಬೀಜಗಳ ಪೂರೈಕೆಗೆ ಸಾಮಾನ್ಯವಾಗಿ ವರ್ಗದ ರೈತರಿಗೆ 50% ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ರೈತರಿಗೆ 75% ರಿಯಾಯಿತಿ ಕೊಡಲಾಗುವುದು. ಮತ್ತು ಗರಿಷ್ಠ ದರದಲ್ಲಿ 2 ಹೆಕ್ಟೇರ್ ಪ್ರದೇಶಕ್ಕೆ ಮಿತಿಗೊಳಿಸಲ್ಪಟ್ಟಂತಹ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನು ಕೂಡ ವಿತರಿಸಲಾಗುತ್ತದೆ. ಹಾಗಾದರೆ ಸಸ್ಯ ಸಂರಕ್ಷಣೆ ಮಾಡುವುದು ಹೇಗೆಂದರೆ ಕೀಟನಾಶಕ, ಜೈವಿಕ ನಿಯಂತ್ರಣ ಕಾರಕಗಳ ವಿತರಣೆ ಮತ್ತು ತರಬೇತಿಗಾಗಿ ಪ್ರತಿ ಹೆಕ್ಟೇರ್ಗಳಿಗೆ ₹500 ನಂತೆ ಮತ್ತು ಗರಿಷ್ಠ 2 ಹೆಕ್ಟೇರ್ಗಳಿಗೆ
ಸೀಮಿತಗೊಳಿಸಿ ಶೇಕಡ 50ರಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ. ಹಾಗಾದರೆ ಸಾವಯವ ಇಂಗಾಲ ಮತ್ತು ಅಭಿಯಾನದ ಮೂಲಕ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಲು ಬೀಜಗಳನ್ನು ಶೇಕಡ 75ರಷ್ಟು ರಿಯಾಯಿತಿ ದರದಲ್ಲಿ ವಿತರಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇನ್ನು ಎರಡನೇದಾಗಿ ಯಾಂತ್ರೀಕರಣ ಅಂದರೆ ಕೃಷಿ ಯಾಂತ್ರೀಕರಣ ಮತ್ತು ಹೈಟೆಕ್ ಹಾರ್ವೆಸ್ಟರ್ ಹಬ್, ಇದರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಕೃಷಿ ಯಾಂತ್ರೀಕರಣಗೊಳಿಸಲು ಕೃಷಿ ಯಂತ್ರೋಪಕರಣಗಳಿಗೆ ಸಾಮಾನ್ಯ ವರ್ಗಕ್ಕೆ ಶೇಕಡ 50ರಷ್ಟು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90ರಷ್ಟು ಸಹಾಯಧನವನ್ನು ಸಿಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಇನ್ನು ಮೂರನೇದಾಗಿ ಹೇಳಬೇಕಾದರೆ ಕೃಷಿ ಸಂರಕ್ಷಣೆ ಮತ್ತು ಸಿರಿಧಾನ್ಯ ಉತ್ತೇಜನ. ಕೃಷಿ ಸಂರಕ್ಷಣೆ ಮತ್ತು ಸಿರಿಧಾನ್ಯ ಉತ್ತೇಜನೆಗಾಗಿ ಸಂರಕ್ಷಣಾ ಘಟಕಗಳಿಗೆ ಸಾಮಾನ್ಯ ವರ್ಗಕ್ಕೆ ಶೇಕಡ 50ರಷ್ಟು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಶೇಕಡ 90ರಷ್ಟು ಸಹಾಯಧನವು ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ರೈತರು ಸಿರಿಧಾನ್ಯ ಉತ್ತೇಜನದಲ್ಲಿ ನವಣೆ, ಹಾರಕ, ಕೊರಲೆ, ಸಾಮೆ ಮುಂತಾದ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿನಂತೆ ಮತ್ತು ಗರಿಷ್ಠ 2 ಹೆಕ್ಟೇರ್ಗಳಿಗೆ ನೇರವಾಗಿ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಲ್ಲದೆ ಸಂರಕ್ಷಣಾ ಯಂತ್ರೋಪಕರಣಗಳಿಗೆ ಶೇಕಡ 50ರಷ್ಟು ಮತ್ತು ಗರಿಷ್ಠ 10 ಲಕ್ಷದವರೆಗೂ ಕೂಡ ಸಹಾಯಧನವು ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಮುಂದನೇದಾಗಿ 4ನೇದು ನೀರಾವರಿ ಮತ್ತು ವಿಶೇಷ ಪ್ಯಾಕೇಜ್ಗಳು. ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಮಳೆ ಯಾಂತ್ರಿಕ ಮತ್ತು ಗಣಿಗಾರಿಕೆಯಿಂದ ಬಾಧಿತ ಪ್ರದೇಶಗಳಲ್ಲಿ ಸ್ಥಿರವಾಗಿ ಕೃಷಿಗಾಗಿ ಕೃಷಿ ಹೊಂಡ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಲಘು ನೀರಾವರಿ ಘಟಕಗಳಿಗೆ ಸಾಮಾನ್ಯ ವರ್ಗಕ್ಕೆ ಶೇಕಡ 80ರಷ್ಟು ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಶೇಕಡ 90ರಷ್ಟು ಸಹಾಯಧನ ನೀಡಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಇನ್ನು 5ನೇದಾಗಿ ತಾಂತ್ರಿಕತೆ, ವಿಮೆ ಮತ್ತು ಸಾಮಾಜಿಕ ಭದ್ರತೆ. ಹೌದು ವೀಕ್ಷಕರೇ, ಇದು ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟ, ರೋಗ, ಬಾಧೆಗಳನ್ನು ಕೂಡ ನಿಖರವಾಗಿ ಗುರುತಿಸಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನದ ಮೂಲಕ ರೈತರಿಗೆ ತೋಟಗಳಿಗೆ ಭೇಟಿ ನೀಡಿ ಮಾಹಿತಿ ನೀಡಲಾಗುತ್ತದೆ. ಹೊಸ ಬೆಳೆ ವಿಮೆ ಯೋಜನೆಯ ಮೂಲಕ ನೈಸರ್ಗಿಕ ವಿಕೋಪಗಳಿಂದ ಬೆಳೆ ವಿಫಲವಾದರೆ ವಿಮೆ ಸಂರಕ್ಷಣೆ ನೀಡಲಾಗುತ್ತದೆ. ರೈತರು ಮುಂಗಾರು ಹಂಗಾಮಿನಲ್ಲಿ ಶೇಕಡ 2, ಹಿಂಗಾರು ಬೇಸಿಗೆಯಲ್ಲಿ ಶೇಕಡ 1.5 ಮತ್ತು ವಾಣಿಜ್ಯ ಬೆಳೆಗಳಿಗೆ ಶೇಕಡ 5ರಷ್ಟು ಪ್ರೀಮಿಯಂ ಪಾವತಿಸಬೇಕಿರುತ್ತದೆ. ಹಾಗಾದರೆ ಉಳಿದ ಮೊತ್ತವನ್ನು ಸರ್ಕಾರವೇ ಸಬ್ಸಿಡಿ ನೀಡುತ್ತದೆ. ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ 10ನೇ ತರಗತಿಯಲ್ಲಿ ಮುಗಿಸಿದಂತಹ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರೌಢಶಾಲೆ ಓದುತ್ತಿರುವಂತಹ ರೈತರ ಮತ್ತು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ನೇರ ನಗದು ವರ್ಗಾವಣೆ ಮೂಲಕ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಮತ್ತು ಕೊನೆಯದಾಗಿ 6ನೇ ಪ್ರಮುಖ ಯೋಜನೆಗಳೆಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸಮಗ್ರ ಕೃಷಿ ಪದ್ಧತಿ ಮಾದರಿ ಅನುಷ್ಠಾನಕ್ಕೆ ಸಹಾಯ ಮಾಡಲು ಹೋಗುತ್ತದೆ ಮತ್ತು ಪ್ರಸ್ತುತ ಸಾಲಿನಲ್ಲಿ 2400 ಮಾದರಿಗಳನ್ನು ರೂಪಿಸಲಾಗಿದೆ. ಮತ್ತು ರೈತ ಬಾಂಧವರು ಈ ಎಲ್ಲ ಯೋಜನೆಗಳ ಹೆಚ್ಚಿನ ಮಾಹಿತಿ ಮತ್ತು ಸೌಲಭ್ಯವನ್ನು ಪಡೆದುಕೊಳ್ಳಲು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ಕೃಷಿ ಇಲಾಖೆಯು ಕೋರಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಗ್ರಾಮೀಣ ಜನತೆಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ಸಾರ್ವಜನಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಸೌಲಭ್ಯಗಳನ್ನು ತಲುಪಿಸುವುದರಲ್ಲಿ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ಭಾಗವಾಗಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಮತ್ತು ಇತರ ಪ್ರಮುಖ ನಾಗರಿಕ ಸೇವೆಗಳನ್ನು ನಿಗದಿಪಡಿಸುವಂತಹ ಸಮಯದೊಳಗೆ ವಿತರಿಸಲು ಹೊಸ ಕಾರ್ಯಾಚರಣಾ ಚೌಕಟ್ಟೊಂದನ್ನು ಜಾರಿಗೆ ತರಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಈ ಸೌಲಭ್ಯಗಳನ್ನು ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮದ ಪ್ರಕಾರ 2011ರ ಅಡಿಯಲ್ಲಿ ತರಲು ತೀರ್ಮಾನಿಸಲಾಗಿದೆ. ಶಿಕ್ಷಣ, ಉದ್ಯೋಗ ಮತ್ತು ವಿದ್ಯಾರ್ಥಿ ವೇತನ ಈ ದಾಖಲೆಗಳು ಅಗತ್ಯವಾಗಿರುವುದರಿಂದ ಜನರಿಗೆ ತೊಂದರೆಯಾಗದಂತೆ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಹೊಸ ನಿಯಮದ ಅನ್ವಯ ರಾಜ್ಯದ ಜನರಿಗೆ ಸ್ಥಳೀಯವಾಗಿಯೇ ಸೇವೆ ಸಿಗುವಂತೆ ಮಾಡಲು ಸರ್ಕಾರ ವ್ಯವಸ್ಥೆ ಮಾಡಿದೆ. ಪ್ರತಿ ಗ್ರಾಮನಲ್ಲಿ ಮತ್ತು ನಗರ ವಾರ್ಡ್ಗಳಲ್ಲಿ ಕೂಡ ಆಫೀಸ್ಗಳನ್ನು ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಪ್ರಿಂಟಿಂಗ್ ಸೌಲಭ್ಯವನ್ನು ಕೂಡ ಸಹಾಯ ಕೌಂಟರ್ಗಳಲ್ಲಿ ಕೂಡ ತೆರೆಯಲು ಸೂಚಿಸಲಾಗಿದೆ. ಈ ಆದೇಶದಂತೆ ಬಂದಂತಹ 1 ವಾರದ ಒಳಗಾಗಿ ಇವುಗಳನ್ನು ಕೆಲಸ ಪ್ರಾರಂಭಿಸಬೇಕೆಂದು ಕೂಡ ಹೇಳಲಾಗಿದೆ. ಸಾರ್ವಜನಿಕರು ಎಂದಿನಂತೆ ಸೇವಾ ಸಿಂಧು ಅಥವಾ ಅಟಲ್ ಜನಸ್ನೇಹಿ ಕೇಂದ್ರದ ವೆಬ್ಸೈಟ್ಗಳ ಮೂಲಕ ಕೂಡ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಜೊತೆಗೆ ಗ್ರಾಮ್ 1, ಕರ್ನಾಟಕ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ಕೂಡ ಅರ್ಜಿಯನ್ನು ಸ್ವೀಕರಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ನಾಗರಿಕರು ಪ್ರತಿ ಬಾರಿಯೂ ಕೂಡ 10 ದಾಖಲೆಗಳನ್ನು ಹಿಡಿದು ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ತಂತ್ರಜ್ಞಾನದ ನೆರವು ಪಡೆಯಲಾಗುತ್ತಿದೆ. ಅರ್ಜಿದಾರರ ಕುಟುಂಬದ ವಿವರ, ಶೈಕ್ಷಣಿಕ ಮತ್ತು ದಾಖಲೆಗಳು, ಹಳೆಯ ವಾಸಸ್ಥಳದ ಮಾಹಿತಿ ಮತ್ತು ವೋಟರ್ ಐಡಿ ಕೂಡ ಪಟ್ಟಿರುವಂತಹ ಅಧಿಕೃತ ಡೇಟಾವನ್ನು ಕೂಡ ಬಳಸಿಕೊಂಡು ಅರ್ಜಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗುತ್ತದೆ. ಅಧಿಕಾರಿಗಳು ಪ್ರಮಾಣ ಪತ್ರವನ್ನು ಅಂತಿಮವಾಗಿ ವಿತರಿಸುವಂತ ಮುನ್ನವೇ ಅರ್ಜಿದಾರರ ಅರ್ಹತೆಯನ್ನು ತಾವೇ ಸ್ವತಂತ್ರವಾಗಿ ಪರಿಶೀಲಿಸಿ ಖಚಿತಪಡಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಹಾಗಾದರೆ ಹೊಸ ಡಿಜಿಟಲ್ ವ್ಯವಸ್ಥೆಯನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸಲು ಅಟಲ್ ಜನಸ್ನೇಹಿ ಕೇಂದ್ರಗಳು ನಿರ್ದೇಶನಾಲಯವು ಬೆಂಗಳೂರು ರಾಷ್ಟ್ರೀಯ ಮಾಹಿತಿಯನ್ನು ಕೇಂದ್ರದ ಮೂಲಕ ತಾಂತ್ರಿಕ ಸಹಕಾರದೊಂದಿಗೆ ಹೊಸ ಸಾಫ್ಟ್ವೇರ್ ವೇದಿಕೆಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ.
ವೀಕ್ಷಕರೇ, ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಭಾರತದಲ್ಲಿ ಮನೆಗಳ ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಅತ್ಯಂತ ಜನಪ್ರಿಯ ಮತ್ತು ಮಹತ್ವಾಕಾಂಕ್ಷೆಯಾದಂತಹ PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ. ಹೌದು ವೀಕ್ಷಕರೇ, ಇದರ ಜೊತೆಗೆ ಪರಿಸರ ಸ್ನೇಹಿ ಮತ್ತು ಜೀವನ ಹಾಗೂ ವಿದ್ಯುತ್ ಉಳಿತಾಯಕ್ಕೆ ನಿಮ್ಮ ಮನೆಗೆ ಸೋಲಾರ್ ಫಲಕಗಳನ್ನು ಹಾಕಿಸಲು ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ಹಾಗಾದರೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳೇನೆಂದರೆ, ದೇಶದ 1 ಕೋಟಿ ಮನೆಗಳಿಗೆ ತಿಂಗಳಿಗೆ 300 ಯೂನಿಟ್ಗಳವರೆಗೂ ಉಚಿತ ವಿದ್ಯುತ್ ಒದಗಿಸುವುದು, ಮನೆಗಳ ಮೇಲ್ಛಾವಣಿ ಮೇಲೆ ಸೋಲಾರ್ ಅಳವಡಿಸಿಕೊಳ್ಳಲು ಉತ್ತೇಜಿಸುವುದು ಮತ್ತು ಪರಿಸರ ಸ್ನೇಹಿ ಇಂಧನ ಬಳಕೆಯನ್ನು ಹೆಚ್ಚಿಸುವುದು. ಸಾರ್ವಜನಿಕರು ವಿದ್ಯುತ್ ಬಿಲ್ ವೆಚ್ಚವನ್ನು ಕೂಡ ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿದೆ. PM ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಸೋಲಾರ್ ಸಿಸ್ಟಮ್ ಅನ್ನು ಕೂಡ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರವು ನೇರವಾಗಿ ಬ್ಯಾಂಕ್ ಖಾತೆಗೆ ಭಾರಿ ಸಬ್ಸಿಡಿಯನ್ನು ಕೂಡ ನೀಡುತ್ತದೆ. ಸಾಮಾನ್ಯ ವರ್ಗದ ಜನರಿಗೆ ಇದು ಮೇಲ್ಛಾವಣಿಗಳಲ್ಲಿ 2 ರಿಂದ 3 ಕಿಲೋ ವ್ಯಾಟ್ಗಳ ಸೋಲಾರ್ ಸಿಸ್ಟಮ್ ಅನ್ನು ಕೂಡ ಸಾಕಾಗುತ್ತದೆ. 1 ಕಿಲೋ ವ್ಯಾಟ್ ಸಾಮರ್ಥ್ಯತೆಗೆ 30,000 ಸಬ್ಸಿಡಿ ಸಿಗುತ್ತದೆ ಮತ್ತು 2 ಕಿಲೋ ವ್ಯಾಟ್ ಸಾಮರ್ಥ್ಯತೆಗೆ 60,000 ಸಬ್ಸಿಡಿ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ 3 ಕಿಲೋ ವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚು ಕಿಲೋ ವ್ಯಾಟ್ ಸಾಮರ್ಥ್ಯತೆಗೆ ಗರಿಷ್ಠ 78,000 ವರೆಗೂ ಕೂಡ ಸಬ್ಸಿಡಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾದರೆ ಅರ್ಜಿ ಸಲ್ಲಿಸುವುದು ಅರ್ಹತಾ ಮಾನದಂಡಗಳು ಯಾವೆ ಅಂತಂದ್ರೆ, ಅರ್ಜಿದಾರರು ಭಾರತದ ನಾಗರಿಕರು ಆಗಿರಬೇಕು, ಸ್ವಂತ ಮನೆ ಅಥವಾ ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತವಾದಂಥ ನೆರಳು, ಬಿಸಿಲು, ಟೆರೆಸ್ ಕೂಡ ಹೊಂದಿರಬೇಕು, ಮನೆಗೆ ಸೂಕ್ತವಾದಂಥ ವಿದ್ಯುತ್ ಸಂಪರ್ಕ ಕೂಡ ಇರಬೇಕು ಮತ್ತು ಹಿಂದೆ ಯಾವುದೇ ಸೌರ ಫಲಕ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಸಬ್ಸಿಡಿಯನ್ನು ಪಡೆದಿರಬಾರದು. ಹಾಗಾದರೆ ಈ ಯೋಜನೆಯಲ್ಲಿ ಅರ್ಹರು ಗ್ರಾಹಕರು ಆಗುವ ಲಾಭಗಳೇನೆಂದರೆ, ಉಚಿತ ವಿದ್ಯುತ್ ಅಂದರೆ ತಿಂಗಳಿಗೆ 300 ಯೂನಿಟ್ಗಳವರೆಗೂ ಕೂಡ ಉಚಿತ ವಿದ್ಯುತ್ ಸಿಗುವುದರಿಂದ ವಿದ್ಯುತ್ ಬಿಲ್ ಸಂಪೂರ್ಣವಾಗಿ ಉಳಿತಾಯವಾಗುತ್ತದೆ ಮತ್ತು ಹೆಚ್ಚುವರಿ ಆದಾಯ ಕೂಡ ಅಂದರೆ ನಿಮ್ಮ ಬಳಕೆಯ ನಂತರ ಕೂಡ ಉಳಿದಿರುವಂತಹ ಹೆಚ್ಚುವರಿ ವಿದ್ಯುತ್ ಅನ್ನು ಕೂಡ ನೀವು ಸರ್ಕಾರಕ್ಕೆ ಗ್ರಿಡ್ಗೆ ಮಾರಾಟ ಮಾಡಿ ಹಣವನ್ನು ಕೂಡ ಗಳಿಸಬಹುದಾಗಿದೆ. ಮತ್ತು ಸೋಲಾರ್ ಖರೀದಿಸಲು ಹಣ ಕೊರತೆ ಇದ್ದರೆ ಬ್ಯಾಂಕ್ಗಳ ಮೂಲಕ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೂಡ ಸಾಲವನ್ನು ಪಡೆಯಬಹುದಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆಂದು ಕೂಡ ತಿಳಿದುಕೊಳ್ಳೋಣ. ಈ ಯೋಜನೆಗೆ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಪೋರ್ಟಲ್ನಲ್ಲಿ ಕೂಡ ಭೇಟಿ ನೀಡಬಹುದು. ನಿಮ್ಮ ರಾಜ್ಯ ವಿದ್ಯುತ್ ಸರಬರಾಜು ಕಂಪನಿ, ಗ್ರಾಹಕರ ಖಾತೆ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಲಾಗಿನ್ ಆದ ನಂತರ ಕೂಡ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಸ್ಥಳೀಯ ಡೆಸ್ಕಾಂ ಪರಿಶೀಲಿಸುವವರೆಗೂ ನೀವು ಕಾರ್ಯಸಾಧ್ಯತಾ ಅನುಮೋದನೆ ಕೂಡ ನೀಡುವವರೆಗೂ ಕಾಯಬಹುದೆಂದು ಕೂಡ ಹೇಳಲಾಗಿದೆ. ನಿಮ್ಮ ಸ್ಥಳೀಯ ವಿದ್ಯುತ್ ಕಂಪನಿಗಳ ಅನುಮೋದನೆ ಪ್ರಕಾರ ಸೋಲಾರ್ ನಿಮಗೆ ಸಿಕ್ಕ ನಂತರ ನೋಂದಾಯಿತ ವೆಂಡರ್ಗಳ ಮೂಲಕ ನಿಮ್ಮ ಮನೆಯ ಮೇಲೆ ಸೋಲಾರ್ ಅನ್ನು ಅಳವಡಿಸಿಕೊಳ್ಳಬಹುದೆಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ, ರಾಜ್ಯ ಸರ್ಕಾರವು ಅನಧಿಕೃತ ಅಥವಾ ಸಕ್ರಮಗೊಳ್ಳದ ಬಿ ಖಾತೆ ಹೊಂದಿರುವಂತಹ ಆಸ್ತಿಗಳನ್ನು ನಿಯಮಬದ್ಧ ಎ ಖಾತೆಗಳಾಗಿ ಪರಿವರ್ತಿಸಲು ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ಇದಕ್ಕಾಗಿ ಅನ್ವಯವಾಗುವಂತಹ ನೂತನ ದಂಡ ಮತ್ತು ಶುಲ್ಕ ಅಧಿಕೃತ ಪಟ್ಟಿಯನ್ನು ಕೂಡ ನಾವು ಅನುಬಂಧ 1 ಅಥವಾ ಅನುಬಂಧ 2 ಬಿಡುಗಡೆ ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ನೂತನ ನಿಯಮಗಳ ಪ್ರಕಾರ ಆಸ್ತಿಯ ವಿಸ್ತರಣಾ ಅಥವಾ ನಿವೇಶನದ ಮೌಲ್ಯದ ಆಧಾರದ ಮೇಲೆ ಪ್ರತ್ಯೇಕ ಶುಲ್ಕಗಳನ್ನು ನಿಗದಿಪಡಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅಧಿಕೃತ ಆದೇಶದ ಮುಖ್ಯಾಂಶಗಳನ್ನು ಕೂಡ ಮತ್ತು ಶುಲ್ಕದ ವಿವರಗಳನ್ನು ಕೂಡ ತಿಳಿಸುತ್ತೇವೆ ಮತ್ತು ತಿಳಿದುಕೊಳ್ಳೋಣ. ಹಾಗಾದರೆ ಆರಂಭಿಕ ಪರಿಶೀಲನಾ ಶುಲ್ಕ ಮತ್ತು ಮೂಲ ದರಗಳು ಹೇಗಿದೆ ಎಂದರೆ, ಆರಂಭಿಕ ಪರಿಶೀಲನಾ ಶುಲ್ಕ ಪ್ರತಿಯೊಂದು ಅರ್ಜಿಗೆ ಕಡ್ಡಾಯವಾಗಿ 500 ರೂಪಾಯಿ ನಿಗದಿಪಡಿಸಲಾಗಿದೆ ಮತ್ತು 2000 ಚದುರ ಮೀಟರ್ ವರೆಗೂ ಮಾರ್ಗಸೂಚಿ ಮೌಲ್ಯದ ಪ್ರತಿಯೊಂದು 5% ದರ ಇರಲಿದೆ. 2000ದಿಂದ 4000 ಚದುರ ಮೀಟರ್ ವರೆಗೂ ಕೂಡ ಮಾರ್ಗಸೂಚಿ ಮೌಲ್ಯದ 10% ದರ ಅಥವಾ ಏಕ ನಿವೇಶನ ಪ್ರದೇಶದ 10% ನಿರಂತರ ಭೂಮಿಯ ಒಂದು ಭಾಗವನ್ನು ಉದ್ಯಾನವನಕ್ಕಾಗಿ ಕಾಯ್ದಿರಿಸಿ ಮತ್ತು ಸದರಿ ವಿಸ್ತರಣವನ್ನು ಕೂಡ ಉಚಿತವಾಗಿ ಸರ್ಕಾರಕ್ಕೆ ಹಸ್ತಾಂತರಗೊಳಿಸಬೇಕಾಗುತ್ತದೆ. 4000ದಿಂದ 10,000 ವರೆಗೂ ಚದುರ ಕಿಲೋಮೀಟರ್ ಇದ್ದರೆ ಅದು ಉದ್ಯಾನವನಗಳನ್ನು ಅಥವಾ ವಾಹನ ನಿಲುಗಡೆ ಪ್ರದೇಶವನ್ನು ಉಚಿತವಾಗಿ ಪರಿಜಾತ ಜನ ಪತ್ರದ ಮೂಲಕ ಸರ್ಕಾರಕ್ಕೆ ಹಸ್ತಾಂತರಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗಾದರೆ ಭೂ ಪರಿವರ್ತನೆ ಮತ್ತು ಅದಕ್ಕಿರುವಂತಹ ಅನ್ವಯವಾಗುವಂತಹ ದಂಡ ವಿವರಗಳು ಹೇಗಿದೆ ಅಂದರೆ, ಒಂದು ವೇಳೆ ಆಸ್ತಿಯ ಭೂ ಪರಿವರ್ತನೆ ಆಗದಿದ್ದಲ್ಲಿ ಅಭಿವೃದ್ಧಿಪಡಿಸಿದಂತಹ ನಿವೇಶನದ ದರದ ಆಧಾರದ ಮೇಲೆ ಶುಲ್ಕ ಅಥವಾ ದಂಡವನ್ನು ವಿಧಿಸಲಾಗುತ್ತದೆ. ಅಂದರೆ 5 ಗಂಟೆಯವರೆಗೆ 5,445 ಚದರ್ ಅಡಿ ಅಥವಾ 505 ಚದರ್ ಕಿಲೋಮೀಟರ್ ನಿವೇಶನವನ್ನು ಬಳಸಲು ಅಥವಾ ಪ್ರಸ್ತಾಪಿಸಲು ಎಂಬ ಆಧಾರದ ಮೇಲೆ ಅಭಿವೃದ್ಧಿ ನಿವೇಶನವನ್ನು ಪೂರ್ಣ ದರವನ್ನು ಪ್ರಕಟಿಸಲಾಗುತ್ತದೆ. 5 ರಿಂದ 7 ಗಂಟೆಯವರೆಗೂ ಕೂಡ ಅಭಿವೃದ್ಧಿ ಹೊಂದಿದಂಥ ನಿವೇಶನಕ್ಕೆ ದರ 70% ವಿಧಿಸಲಾಗುತ್ತದೆ ಮತ್ತು 750 ರಿಂದ 10 ಗಂಟೆಯವರೆಗೆ ಅಂದರೆ 10,089 ಚದರ ಅಡಿಯವರೆಗೂ ಇದ್ದರೆ ಕೂಡ ಅಭಿವೃದ್ಧಿ